ಮಲೆನಾಡಿನ ಸುಂದರ ಗ್ರಾಮ ಕುಂದಗಲ್ ಇದೀಗ ಆತಂಕಕಾರಿ ಭೂಕುಸಿತದ ಭೀತಿಯನ್ನು ಎದುರಿಸ್ತಾ ಇದೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ಭೂಕುಸಿತವಾಗ್ತಾ ಇದ್ದು ತೋಟ ಮನೆ ಕಳೆದುಕೊಳ್ಳುವಂತ ಆತಂಕದಲ್ಲಿ ಗ್ರಾಮಸ್ಥರಿದ್ದು ಅಜ್ಜಿಯ ಮನೆ ಉಳಿಸಿಕೊಡುವಂತೆ ಅಮೆರಿಕದಲ್ಲಿ ವಾಸ ಮಾಡ್ತಾ ಇರುವಂತ ಮೊಮ್ಮಗಳು ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಅದರದ್ದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೂಗಲ್ ಮ್ಯಾಪ್ ಹಾಕೊಂಡು ಅಡ್ರೆಸ್ ಹುಡ್ಕೊಂಡು ಈ ರಸ್ತೆಗಿಳಿದ್ರೆ ಕೈಲಾಸಕ್ಕೆ ಹೋಗೋದು ಫಿಕ್ಸ್. ಈ ರಸ್ತೆಗೆ ಬಂದ್ರೆ ಮೈಯೆಲ್ಲ ಮಣ್ಣಾಗೋದ್ರ ಜೊತೆಗೆ ಅಂಕುಡೊಂಕಿನ ರೋಡ್ನಲ್ಲಿ ಬಿದ್ದು ಮೈಕೈ ಮುರಿದುಕೊಳ್ತಾರೆ. ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಈ ರಸ್ತೆ. ಇದಿರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕುಂದಗಲ್ ಹಾಗೂ ಬ್ರಾಹ್ಮಣವಡ ಗ್ರಾಮದ ನಡುವೆ. ಈ ರಸ್ತೆ ನೋಡಿದ್ರೆ ಕಣ್ ಬಿಡುವಂತಿದೆ. 10 ದಿನಗಳಿಂದ ಹೊಸನಗರ ತಾಲೂಕಿನ ಕುಂದಗಲ್ ಹಾಗೂ ಬ್ರಾಹ್ಮಣವಡ ಗ್ರಾಮದ ನಡುವೆ ಭಾರೀ ಪ್ರಮಾಣದ ಗುಡ್ಡ ಕುಸಿತವಾಗ್ತಿದೆ. 1 ಅಡಿಯಿಂದ ಶುರುವಾದ ಭೂಕುಸಿತ ಈಗ 12 ಅಡಿಯಷ್ಟು ಭೂಕುಸಿತವಾಗಿದೆ. ಹೀಗಾಗಿ ಬ್ರಾಹ್ಮಣ ಹಾಗೂ ಕುಂದಗಲ್ ನಡುವೆ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧಿಸಲಾಗಿದೆ. ಸ್ಥಳೀಯರು ಪಕ್ಕದ ಬೆಟ್ಟ ಹೇರಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಮ್ಮದು ಕುಂದಗಲ್ ರಾಮಮೂರ್ತಿ ವೆಂಕಟರಾವ್ ಸಣ್ಣ ವೆಂಕಟರಾವ್ ಬ್ರಾಹ್ಮಣವಾಡ ಗ್ರಾಮ ಕುಂದಗಲ್ ಅಂತ ನಮ್ಮ ಊರು. ಇಲ್ಲಿ ಹೋದ ವರ್ಷನೂ ಇದಾದಾಗಲೂ ಅವರೇನು ಮಾಡಲಿಲ್ಲ. ನಾವು ತಾತ್ಕಾಲಿಕ ಪರಿಹಾರ ಮಾಡ್ಕೊಂಡಿದ್ವಿ. ಅದಕ್ಕೆ ಮತ್ತೆ ಹೊಳೆ ಬಿಟ್ಕೊಟ್ಟು ಅದನ್ನು ನೀರು ಹೋಗಂಗೆ ಮಾಡಿದ್ವಿ. ಮತ್ತು ಈ ವರ್ಷ ಆಗಿದೆ. ಕೇಳಿದರೆ ಅವರು ಏನು ನೋಡೋಣಂತೆ ಇವೆಲ್ಲವನ್ನು ಕೂಡ ನೀವು ಊರೇ ಬಿಡಬೇಕು, ಇದಿಷ್ಟು ಪ್ರಾಂತ್ಯನೂ ಹೋಗುತ್ತೆ ಇದರಲ್ಲಿ ಅನ್ನೋ ಸಮೀಕ್ಷೆ ಇದೆ ಅನ್ನೋದನ್ನ ಹೇಳ್ತಾರೆ. ಆದರೆ ನಾವು ಎಲ್ಲಿಗೆ ಹೋಗೋದು ಅನ್ನೋ ನಮಗೇನು ಗೊತ್ತಿಲ್ಲ. 400-500 ಇತಿಹಾಸ ಇದೆ. ನಾವು ವರ್ಷಗಳಿದೆ ನಾವು ಇಲ್ಲೇ ವಾಸ ಮಾಡ್ತಾ ನಮ್ಮ ಅಪ್ಪ ಅಜ್ಜನಪ್ಪ ಎಲ್ಲರೂ ಇಲ್ಲೇ ಇದ್ದವರು. ದಿನದಿಂದ ದಿನಕ್ಕೆ ಭೂ ಕುಸಿತ ಆಗುತ್ತಿರುವುದರಿಂದ ಈ ಪ್ರದೇಶದಲ್ಲಿರುವ ಸುಮಾರು 25 ಎಕರೆ ಅಡಿಕೆ ತೋಟ ಹಾಗೂ ಮನೆಗಳು ಕಳೆದುಕೊಳ್ಳುವ ಅಪಾಯದಲ್ಲಿ ಗ್ರಾಮಸ್ಥರಿದ್ದಾರೆ. ಈ ನಡುವೆ ಅಮೆರಿಕದಲ್ಲಿ ವಾಸವಾಗಿರುವ ಕುಂದಗಲ್ ಮೂಲದ ಪುಟ್ಟ ಬಾಲಕಿಯೊಬ್ಬಳು ತನ್ನ ಅಜ್ಜಿಯ ಮನೆ ಮತ್ತು ಗ್ರಾಮವನ್ನ ಉಳಿಸುವಂತೆ ಹೃದಯ ಸ್ಪರ್ಶಿ ಮನವಿ ಮಾಡಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ. ನಮ್ಮ ಅಜ್ಜ ಅಜ್ಜಿ ವಾಸಿಸುವ ಮನೆ ಹಾಗೂ ತೋಟಕ್ಕೆ ಭೂಕುಸಿತದ ಭೀತಿ ಎದುರಾಗಿದೆ. ಅದು ಕೇವಲ ಕಟ್ಟಡವಲ್ಲ, ನನ್ನ ತಾಯಿಯ ಬಾಲ್ಯದ ನೆನಪುಗಳು, ನಮ್ಮ ಸಂಸ್ಕೃತಿಯ ಬೇರುಗಳು ಅಲ್ಲಿವೆ. ಆ ಮನೆಯನ್ನ ಉಳಿಸಿಕೊಡಿ ಪ್ಲೀಸ್ ಎಂದು ಮನವಿ ಮಾಡಿದ್ದಾಳೆ. 2 ವರ್ಷದಿಂದನೂ ಇದೇ ಥರನೇ ಆಗ್ತಾ ಇದೆ. ನೀರು ಬಂದು ನಮ್ಮ ತೋಟ ಜಮೀನಿಗೆ ನುಗ್ತಾ ಇದೆ. ಮಣ್ಣು ಪೂರ್ತಿ ದರೆ ಹಿಸ್ಬಿಟ್ಟು ಮಣ್ಣು ಪೂರ್ತಿ ತೋಟದ ಮೇಲೆ ಹೋಗ್ತಾ ಇದೆ. ನೀರು ಎಲ್ಲ ತೋಟದ ಮೇಲೆ ಹೋಗ್ತಿದೆ. ನಮ್ಗೆ ಇಷ್ಟೊತ್ತವರೆಗೆ ಏನು ಪರಿಹಾರನೂ ಬಂದಿಲ್ಲ, ಏನಿಲ್ಲ. ಊರು ಬಿಡಿ ಅಂತಿದ್ದಾರೆ. ನಮಗೆ ಇದಕ್ಕೆ ನೀರು ನುಗ್ದಂಗೆ ಏನಾದ್ರು ತಡೆಗೋಡೆ ಏನಾದ್ರು ಮಾಡಿಕೊಟ್ಟು ನಮಗೆ ಪರಿಹಾರ ಕೊಟ್ಟು ಜಮೀನು ಬಿಡಿ ಅಂದ್ರೆ ನಾವು ಬಿಡ್ತೀವಿ, ಇಲ್ಲದ್ರೆ ನಾವು ಎಲ್ಲಿಗೆ ಹೋಗೋದು. ಪುಟಾಣಿ ಮಕ್ಕಳ ಈ ಮನವಿ ಕುಂದಗಲ್ ಗ್ರಾಮದ ಗಂಭೀರ ಪರಿಸ್ಥಿತಿಯನ್ನ ಎತ್ತಿ ತೋರಿಸಿದೆ. ಸ್ಥಳೀಯ ಆಡಳಿತ ಮತ್ತು ಜನಪ್ರತಿನಿಧಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಪರಿಹಾರ ಕ್ರಮಗಳನ್ನು ಸೂಚಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಭೀಮ್ನಾಯಕ್ ಕೇಸ್ ರಿಪೋರ್ಟ್. ಮಲೆನಾಡಿನ ಸುಂದರ ಗ್ರಾಮ ಕುಂದಗಲ್ ಇದೀಗ ಆತಂಕಕಾರಿ ಭೂಕುಸಿತದ ಭೀತಿಯನ್ನು ಎದುರಿಸ್ತಾ ಇದೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ಭೂಕುಸಿತವಾಗ್ತಾ ಇದ್ದು ತೋಟ ಮನೆ ಕಳೆದುಕೊಳ್ಳುವಂತ ಆತಂಕದಲ್ಲಿ ಗ್ರಾಮಸ್ಥರಿದ್ದು ಅಜ್ಜಿಯ ಮನೆ ಉಳಿಸಿಕೊಡುವಂತೆ ಅಮೆರಿಕದಲ್ಲಿ ವಾಸ ಮಾಡ್ತಾ ಇರುವಂತ ಮೊಮ್ಮಗಳು ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಅದರದ್ದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೂಗಲ್ ಮ್ಯಾಪ್ ಹಾಕೊಂಡು ಅಡ್ರೆಸ್ ಹುಡ್ಕೊಂಡು ಈ ರಸ್ತೆಗಿಳಿದ್ರೆ ಕೈಲಾಸಕ್ಕೆ ಹೋಗೋದು ಫಿಕ್ಸ್. ಈ ರಸ್ತೆಗೆ ಬಂದ್ರೆ ಮೈಯೆಲ್ಲ ಮಣ್ಣಾಗೋದ್ರ ಜೊತೆಗೆ ಅಂಕುಡೊಂಕಿನ ರೋಡ್ನಲ್ಲಿ ಬಿದ್ದು ಮೈಕೈ ಮುರಿದುಕೊಳ್ತಾರೆ. ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಈ ರಸ್ತೆ. ಇದಿರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕುಂದಗಲ್ ಹಾಗೂ ಬ್ರಾಹ್ಮಣವಡ ಗ್ರಾಮದ ನಡುವೆ. ಈ ರಸ್ತೆ ನೋಡಿದ್ರೆ ಕಣ್ ಬಿಡುವಂತಿದೆ. 10 ದಿನಗಳಿಂದ ಹೊಸನಗರ ತಾಲೂಕಿನ ಕುಂದಗಲ್ ಹಾಗೂ ಬ್ರಾಹ್ಮಣವಡ ಗ್ರಾಮದ ನಡುವೆ ಭಾರೀ ಪ್ರಮಾಣದ ಗುಡ್ಡ ಕುಸಿತವಾಗ್ತಿದೆ. 1 ಅಡಿಯಿಂದ ಶುರುವಾದ ಭೂಕುಸಿತ ಈಗ 12 ಅಡಿಯಷ್ಟು ಭೂಕುಸಿತವಾಗಿದೆ. ಹೀಗಾಗಿ ಬ್ರಾಹ್ಮಣ ಹಾಗೂ ಕುಂದಗಲ್ ನಡುವೆ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧಿಸಲಾಗಿದೆ. ಸ್ಥಳೀಯರು ಪಕ್ಕದ ಬೆಟ್ಟ ಹೇರಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ.
ಇಲ್ಲಿ ನಮ್ಮದು ಕುಂದಗಲ್ ರಾಮಮೂರ್ತಿ ವೆಂಕಟರಾವ್ ಸನ್ ಆಫ್ ಕೆ ವೆಂಕಟರಾವ್ ಬ್ರಾಹ್ಮಣವಾಡ ಗ್ರಾಮ ಕುಂದಗಲ್ ಅಂತ ನಮ್ಮ ಊರು. ಇಲ್ಲಿ ಹೋದ ವರ್ಷನೂ ಇದಾದಾಗಲೂ ಅವರೇನು ಮಾಡಲಿಲ್ಲ, ನಾವು ತಾತ್ಕಾಲಿಕ ಪರಿಹಾರ ಮಾಡ್ಕೊಂಡಿದ್ವಿ. ಅದಕ್ಕೆ ಮತ್ತೆ ಹೊಳೆ ಬಿಟ್ಕೊಟ್ಟು ಅದನ್ನು ನೀರು ಹೋಗಂಗೆ ಮಾಡಿದ್ವಿ. ಮತ್ತು ಈ ವರ್ಷ ಆಗಿದೆ. ಕೇಳಿದರೆ ಅವರು ಏನು ನೋಡೋಣಂತೆ ಇವೆಲ್ಲವನ್ನು ಕೂಡ ನೀವು ಊರೇ ಬಿಡಬೇಕು, ಇದಿಷ್ಟು ಪ್ರಾಂತ್ಯನೂ ಹೋಗುತ್ತೆ ಇದರಲ್ಲಿ ಅನ್ನೋ ಸಮೀಕ್ಷೆ ಇದೆ ಅನ್ನೋದನ್ನ ಹೇಳ್ತಾರೆ. ಆದರೆ ನಾವು ಎಲ್ಲಿಗೆ ಹೋಗೋದು ಅನ್ನೋ ನಮಗೇನು ಗೊತ್ತಿಲ್ಲ. 400-500 ಇತಿಹಾಸ ಇದೆ, ನಾವು ವರ್ಷಗಳಿದೆ, ನಾವು ಇಲ್ಲೇ ವಾಸ ಮಾಡ್ತಾ ನಮ್ಮ ಅಪ್ಪ ಅಜ್ಜನಪ್ಪ ಎಲ್ಲರೂ ಇಲ್ಲೇ ಇದ್ದವರು. ದಿನದಿಂದ ದಿನಕ್ಕೆ ಭೂ ಕುಸಿತ ಆಗುತ್ತಿರುವುದರಿಂದ ಈ ಪ್ರದೇಶದಲ್ಲಿರುವ ಸುಮಾರು 25 ಎಕರೆ ಅಡಿಕೆ ತೋಟ ಹಾಗೂ ಮನೆಗಳು ಕಳೆದುಕೊಳ್ಳುವ ಅಪಾಯದಲ್ಲಿ ಗ್ರಾಮಸ್ಥರಿದ್ದಾರೆ. ಈ ನಡುವೆ ಅಮೆರಿಕದಲ್ಲಿ ವಾಸವಾಗಿರುವ ಕುಂದಗಲ್ ಮೂಲದ ಪುಟ್ಟ ಬಾಲಕಿಯೊಬ್ಬಳು ತನ್ನ ಅಜ್ಜಿಯ ಮನೆ ಮತ್ತು ಗ್ರಾಮವನ್ನ ಉಳಿಸುವಂತೆ ಹೃದಯ ಸ್ಪರ್ಶಿ ಮನವಿ ಮಾಡಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ. ನಮ್ಮ ಅಜ್ಜ ಅಜ್ಜಿ ವಾಸಿಸುವ ಮನೆ ಹಾಗೂ ತೋಟಕ್ಕೆ ಭೂ ಕುಸಿತದ ಭೀತಿ ಎದುರಾಗಿದೆ. ಅದು ಕೇವಲ ಕಟ್ಟಡವಲ್ಲ, ನನ್ನ ತಾಯಿಯ ಬಾಲ್ಯದ ನೆನಪುಗಳು, ನಮ್ಮ ಸಂಸ್ಕೃತಿಯ ಬೇರುಗಳು ಅಲ್ಲಿವೆ. ಆ ಮನೆಯನ್ನ ಉಳಿಸಿಕೊಡಿ ಪ್ಲೀಸ್ ಎಂದು ಮನವಿ ಮಾಡಿದ್ದಾಳೆ. 2 ವರ್ಷದಿಂದನೂ ಇದೇ ಥರನೇ ಆಗ್ತಾ ಇದೆ. ನೀರು ಬಂದು ನಮ್ಮ ತೋಟ ಜಮೀನಿಗೆ ನುಗ್ತಾ ಇದೆ. ಮಣ್ಣು ಪೂರ್ತಿ ದರೆ ಹಿಸ್ಟ್ಬಿಟ್ಟು ಮಣ್ಣು ಪೂರ್ತಿ ತೋಟದ ಮೇಲೆ ಹೋಗ್ತಾ ಇದೆ. ನೀರು ಎಲ್ಲ ತೋಟದ ಮೇಲೆ ಹೋಗ್ತಿದೆ. ನಮ್ಗೆ ಇಷ್ಟೊತ್ತವರೆಗೆ ಏನು ಪರಿಹಾರನೂ ಬಂದಿಲ್ಲ, ಏನಿಲ್ಲ. ಊರು ಬಿಡಿ ಅಂತಿದ್ದಾರೆ. ನಮಗೆ ಇದಕ್ಕೆ ನೀರು ನುಗ್ದಂಗೆ ಏನಾದ್ರು ತಡೆಗೋಡೆ ಏನಾದ್ರು ಮಾಡಿಕೊಟ್ಟು ನಮಗೆ ಪರಿಹಾರ ಕೊಟ್ಟು ಜಮೀನು ಬಿಡಿ ಅಂದ್ರೆ ನಾವು ಬಿಡ್ತೀವಿ, ಇಲ್ಲದ್ರೆ ನಾವು ಎಲ್ಲಿಗೆ ಹೋಗೋದು? ಪುಟಾಣಿ ಮಕ್ಕಳ ಈ ಮನವಿ ಕುಂದಗಲ್ ಗ್ರಾಮದ ಗಂಭೀರ ಪರಿಸ್ಥಿತಿಯನ್ನ ಎತ್ತಿ ತೋರಿಸಿದೆ. ಸ್ಥಳೀಯ ಆಡಳಿತ ಮತ್ತು ಜನಪ್ರತಿನಿಧಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಪರಿಹಾರ ಕ್ರಮಗಳನ್ನು ಸೂಚಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಭೀಮ್ನಾಯಕ್ ಕೇಸ್ ರಿಪೋರ್ಟ್. ಮಲೆನಾಡಿನ ಸುಂದರ ಗ್ರಾಮ ಕುಂದಗಲ್ ಇದೀಗ ಆತಂಕಕಾರಿ ಭೂಕುಸಿತದ ಭೀತಿಯನ್ನು ಎದುರಿಸ್ತಾ ಇದೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ಭೂಕುಸಿತವಾಗ್ತಾ ಇದ್ದು ತೋಟ ಮನೆ ಕಳೆದುಕೊಳ್ಳುವಂತ ಆತಂಕದಲ್ಲಿ ಗ್ರಾಮಸ್ಥರಿದ್ದು ಅಜ್ಜಿಯ ಮನೆ ಉಳಿಸಿಕೊಡುವಂತೆ ಅಮೆರಿಕದಲ್ಲಿ ವಾಸ ಮಾಡ್ತಾ ಇರುವಂತ ಮೊಮ್ಮಗಳು ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಅದರದ್ದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೂಗಲ್ ಮ್ಯಾಪ್ ಹಾಕೊಂಡು ಅಡ್ರೆಸ್ ಹುಡ್ಕೊಂಡು ಈ ರಸ್ತೆಗಿಳಿದ್ರೆ ಕೈಲಾಸಕ್ಕೆ ಹೋಗೋದು ಫಿಕ್ಸ್. ಈ ರಸ್ತೆಗೆ ಬಂದ್ರೆ ಮೈಯೆಲ್ಲ ಮಣ್ಣಾಗೋದ್ರ ಜೊತೆಗೆ ಅಂಕುಡೊಂಕಿನ ರೋಡ್ನಲ್ಲಿ ಬಿದ್ದು ಮೈಕೈ ಮುರಿದುಕೊಳ್ತಾರೆ. ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಈ ರಸ್ತೆ. ಇದಿರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕುಂದಗಲ್ ಹಾಗೂ ಬ್ರಾಹ್ಮಣವಾಡ ಗ್ರಾಮದ ನಡುವೆ. ಈ ರಸ್ತೆ ನೋಡಿದ್ರೆ ಕಣ್ ಬಿಡುವಂತಿದೆ. 10 ದಿನಗಳಿಂದ ಹೊಸನಗರ ತಾಲೂಕಿನ ಕುಂದಗಲ್ ಹಾಗೂ ಬ್ರಾಹ್ಮಣವಾಡ ಗ್ರಾಮದ ನಡುವೆ ಭಾರೀ ಪ್ರಮಾಣದ ಗುಡ್ಡ ಕುಸಿತವಾಗ್ತಿದೆ. 1 ಅಡಿಯಿಂದ ಶುರುವಾದ ಭೂಕುಸಿತ ಈಗ 12 ಅಡಿಯಷ್ಟು ಭೂಕುಸಿತವಾಗಿದೆ. ಹೀಗಾಗಿ ಬ್ರಾಹ್ಮಣ ಹಾಗೂ ಕುಂದಗಲ್ ನಡುವೆ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧಿಸಲಾಗಿದೆ. ಸ್ಥಳೀಯರು ಪಕ್ಕದ ಬೆಟ್ಟ ಹೇರಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಮ್ಮದು ಕುಂದಗಲ್ ರಾಮಮೂರ್ತಿ ವೆಂಕಟರಾವ್ ಸನ್ ಆಫ್ ಕೆ ವೆಂಕಟರಾವ್ ಬ್ರಾಹ್ಮಣವಾಡ ಗ್ರಾಮ ಕುಂದಗಲ್ ಅಂತ ನಮ್ಮ ಊರು. ಇಲ್ಲಿ ಹೋದ ವರ್ಷನೂ ಇದಾದಾಗಲೂ ಅವರೇನು ಮಾಡಲಿಲ್ಲ, ನಾವು ತಾತ್ಕಾಲಿಕ ಪರಿಹಾರ ಮಾಡ್ಕೊಂಡಿದ್ವಿ. ಅದಕ್ಕೆ ಮತ್ತೆ ಹೊಳೆ ಬಿಟ್ಕೊಟ್ಟು ಅದನ್ನು ನೀರು ಹೋಗಂಗೆ ಮಾಡಿದ್ವಿ. ಮತ್ತು ಈ ವರ್ಷ ಆಗಿದೆ. ಕೇಳಿದರೆ ಅವರು ಏನು ನೋಡೋಣಂತೆ ಇವೆಲ್ಲವನ್ನು ಕೂಡ ನೀವು ಊರೇ ಬಿಡಬೇಕು, ಇದಿಷ್ಟು ಪ್ರಾಂತ್ಯನೂ ಹೋಗುತ್ತೆ ಇದರಲ್ಲಿ ಅನ್ನೋ ಸಮೀಕ್ಷೆ ಇದೆ ಅನ್ನೋದನ್ನ ಹೇಳ್ತಾರೆ. ಆದರೆ ನಾವು ಎಲ್ಲಿಗೆ ಹೋಗೋದು ಅನ್ನೋ ನಮಗೇನು ಗೊತ್ತಿಲ್ಲ. 400-500 ಇತಿಹಾಸ ಇದೆ, ನಾವು ವರ್ಷಗಳಿದೆ, ನಾವು ಇಲ್ಲೇ ವಾಸ ಮಾಡ್ತಾ ನಮ್ಮ ಅಪ್ಪ ಅಜ್ಜನಪ್ಪ ಎಲ್ಲರೂ ಇಲ್ಲೇ ಇದ್ದವರು. ದಿನದಿಂದ ದಿನಕ್ಕೆ ಭೂ ಕುಸಿತ ಆಗುತ್ತಿರುವುದರಿಂದ ಈ ಪ್ರದೇಶದಲ್ಲಿರುವ ಸುಮಾರು 25 ಎಕರೆ ಅಡಿಕೆ ತೋಟ ಹಾಗೂ ಮನೆಗಳು ಕಳೆದುಕೊಳ್ಳುವ ಅಪಾಯದಲ್ಲಿ ಗ್ರಾಮಸ್ಥರಿದ್ದಾರೆ. ಈ ನಡುವೆ ಅಮೆರಿಕದಲ್ಲಿ ವಾಸವಾಗಿರುವ ಕುಂದಗಲ್ ಮೂಲದ ಪುಟ್ಟ ಬಾಲಕಿಯೊಬ್ಬಳು ತನ್ನ ಅಜ್ಜಿಯ ಮನೆ ಮತ್ತು ಗ್ರಾಮವನ್ನ ಉಳಿಸುವಂತೆ ಹೃದಯ ಸ್ಪರ್ಶಿ ಮನವಿ ಮಾಡಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ. ನಮ್ಮ ಅಜ್ಜ ಅಜ್ಜಿ ವಾಸಿಸುವ ಮನೆ ಹಾಗೂ ತೋಟಕ್ಕೆ ಭೂ ಕುಸಿತದ ಭೀತಿ ಎದುರಾಗಿದೆ. ಅದು ಕೇವಲ ಕಟ್ಟಡವಲ್ಲ, ನನ್ನ ತಾಯಿಯ ಬಾಲ್ಯದ ನೆನಪುಗಳು, ನಮ್ಮ ಸಂಸ್ಕೃತಿಯ ಬೇರುಗಳು ಅಲ್ಲಿವೆ. ಆ ಮನೆಯನ್ನ ಉಳಿಸಿಕೊಡಿ ಪ್ಲೀಸ್ ಎಂದು ಮನವಿ ಮಾಡಿದ್ದಾಳೆ. 2 ವರ್ಷದಿಂದನೂ ಇದೇ ಥರನೇ ಆಗ್ತಾ ಇದೆ. ನೀರು ಬಂದು ನಮ್ಮ ತೋಟ ಜಮೀನಿಗೆ ನುಗ್ತಾ ಇದೆ. ಮಣ್ಣು ಪೂರ್ತಿ ದರೆ ಹಿಸ್ಟ್ಬಿಟ್ಟು ಮಣ್ಣು ಪೂರ್ತಿ ತೋಟದ ಮೇಲೆ ಹೋಗ್ತಾ ಇದೆ.
ನೀರು ಎಲ್ಲ ತೋಟದ ಮೇಲೆ ಹೋಗ್ತಿದೆ. ನಮ್ಗೆ ಇಷ್ಟೊತ್ತವರೆಗೆ ಏನು ಪರಿಹಾರನೂ ಬಂದಿಲ್ಲ, ಏನಿಲ್ಲ. ಊರು ಬಿಡಿ ಅಂತಿದ್ದಾರೆ. ನಮಗೆ ಇದಕ್ಕೆ ನೀರು ನುಗ್ಗದಂಗೆ ಏನಾದ್ರು ತಡೆಗೋಡೆ ಏನಾದ್ರು ಮಾಡಿಕೊಟ್ಟು ನಮಗೆ ಪರಿಹಾರ ಕೊಟ್ಟು ಜಮೀನು ಬಿಡಿ ಅಂದ್ರೆ ನಾವು ಬಿಡ್ತೀವಿ, ಇಲ್ಲದ್ರೆ ನಾವು ಎಲ್ಲಿಗೆ ಹೋಗೋದು? ಪುಟಾಣಿ ಮಕ್ಕಳ ಈ ಮನವಿ ಕುಂದಕಲ್ ಗ್ರಾಮದ ಗಂಭೀರ ಪರಿಸ್ಥಿತಿಯನ್ನ ಎತ್ತಿ ತೋರಿಸಿದೆ. ಸ್ಥಳೀಯ ಆಡಳಿತ ಮತ್ತು ಜನಪ್ರತಿನಿಧಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಪರಿಹಾರ ಕ್ರಮಗಳನ್ನು ಸೂಚಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಭೀಮ್ ನಾಯಕ್, ರಿಪಬ್ಲಿಕ್ ಕನ್ನಡ.